ಇವಳಿಗೆ ಹೇಳಿದ್ದೆ ನಿನ್ನ ಗಂಡ ಮಗ ಅಥವಾ ಬೇರೆ ಯಾರು ಜೊತೆಗಿರೋದು ಬೇಡ ಅಂತ. ಆದರೂ ಕರ್ಕೊಂಬಂದಿದ್ದಾಳೆ ಕೋತಿ. ರಾಕೇಶ್, ಬೇಜಾರು ಮಾಡ್ಕೋಬೇಡಿ. ನಾನು ಇವ್ರಿಗೆ ವಿಷಯ ಹೇಳಲೇಬೇಕಾಯ್ತು. ಸಾರಿ. ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕಿತ್ತಲ್ವಾ? ನೀವು ಬಂದಿದ್ದು ಒಳ್ಳೇದಾಯಿತು. ನೋಡಿ ರಾಜೇಂದ್ರಣ್ಣ, ಅಕ್ಕನ ಹತ್ರ ಎಲ್ಲ ವಿಷಯ ತಿಳಿಸಿದ್ದೀನಿ. ಇದೆಲ್ಲ ಒಂದು ಏಜೆನ್ಸಿ ಮುಖಾಂತರ ಗೊತ್ತಾಯಿತು. ಒಂದು ಲಿಂಕ್ ಸಿಕ್ಕಿದ್ದಕ್ಕೆ ನಿಮಗೆಲ್ಲ ಇವತ್ತು ಸಹಾಯ ಆಗ್ತಿದೆ. ನಿಮಗೆ ಮಾಡ್ತಿರೋ ಸಹಾಯಕ್ಕೆ 25ರಿಂದ 30 ಲಕ್ಷ ದುಡ್ಡು ಕೊಡಬೇಕಾಗತ್ತೆ. ಅದು ಅವರೇ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಒಂದು ಜೀವದ ಮುಂದೆ ದುಡ್ಡು ದೊಡ್ಡದಲ್ಲ ಅಂತ ನಿಮ್ಮ ಪರವಾಗಿ ನಾನೇ ಧೈರ್ಯವಾಗಿ ವ್ಯವಸ್ಥೆ ಮಾಡ್ತೀನಿ ಅಂತಂದಿದ್ದೆ. ನೋಡಿ ರಾಕೇಶ್, ನಿಮ್ಮನ್ನು ನಾವು ನಮ್ಮ ಮನೆಯಲ್ಲಿ ದೇವರು ಅಂತ ಪೂಜಿಸ್ತೀವಿ. ದುಡ್ಡಿಗೆ ಮಾತ್ರ ಮೋಸ ಇಲ್ಲ. ಗೊತ್ತಿತ್ತು ನೀವು ವ್ಯವಸ್ಥೆ ಮಾಡ್ತೀರಂತ ಗೊತ್ತಿತ್ತು. ಅದಕ್ಕೆ ಅಲ್ವಾ ಧೈರ್ಯವಾಗಿ ನಾನು ಒಪ್ಕೊಂಡಿದ್ದು. ಆದರೆ ದುಡ್ಡು ಕೊಡೋದಕ್ಕಿಂತ ಮೊದಲು ನಮಗೆ ಸಿಂಧುನ್ ತೋರಿಸ್ಬೇಕು ನಾವು. ಇದು ಮೋಸ. ಈ ಥರ ಸಹಾಯ ಮಾಡಕ್ಕೆ ಹೋಗಿ ಎಷ್ಟೊಂದು ಜನ ಸತ್ತೇ ಹೋಗಿದ್ದಾರೆ. ಈ ಕಂಡೀಷನ್ ನಾನು ಒಪ್ಪಲ್ಲ. ಮೊದಲು ದುಡ್ಡು. ಅದಾಗೋದಿಲ್ಲ ರಾಕೇಶ್. ಮೊದಲು ಸಿಂಧುನ್ ತೋರಿಸಿ, ಹಾಗೆ ತೋರಿಸಿ ನೀವು ದುಡ್ಡು ಹಂಗೆ ತಗೊಂಡ್ಬಿಡಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮನ್ನು ನಂಬಬೇಕು? ನೀವು ಹೀಗೆ ಹಠ ಮಾಡಿದ್ರೆ ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ. ನಿಮಗೆ ನಿಮ್ಮ ಮಗಳು ಬೇಕು ಅನ್ನೋದಾದ್ರೆ ಮೊದಲು ದುಡ್ಡು ಕೊಡಿ. ನಾನು ಆಮೇಲೆ ನಿಮ್ಮ ಮಗಳನ್ನ ತೋರಿಸ್ತೀನಿ. ಅನು, ಫ್ರೀಜ್ ಅನ್ನೋ ಫ್ರಿಜ್ ಕಂಪ್ನಿದು ಆ್ಯಡ್ ಬಂದಿದೆ. ಕಾನ್ಸೆಪ್ಟ್ನ ನನ್ನ ಹತ್ರನೂ ಕೇಳಿದ್ದಾರೆ, ಹಾಗೆ ಬೇರೆಯವ್ರಿಗೂ ಹೇಳಿದ್ದಾರೆ. ಯಾರ್ದು ಓಕೆ ಆಗುತ್ತೋ ಗೊತ್ತಿಲ್ಲ. ನಿಮ್ಗೇನಾದರೂ ಐಡಿಯಾ ಬಂದರೆ ಹೇಳು. ನನ್ನ ಕಾನ್ಸೆಪ್ಟ್ ಮಾತ್ರ ಹೀಗಿರುತ್ತೆ, ಹೇಳ್ತೀನಿ ಕೇಳು. ಕಲರ್ಫುಲ್ ಆಗಿರೋ ಒಂದು ದೊಡ್ಡ ಪಾರ್ಟಿ, ಅಷ್ಟೇ ಗ್ರ್ಯಾಂಡ್ ಆಗಿರುತ್ತೆ. ಎಷ್ಟೇ ಫ್ಯಾನ್ಗಳಿದ್ರು, ಸೆಂಟ್ರಲೈಸ್ಡ್ AC ಇದ್ರೂ ಅಲ್ಲಿದ್ದವ್ರಿಗೆಲ್ಲ ಶೆಕೆ. ಆಗ ಸ್ಟೇಜ್ ಮಧ್ಯಕ್ಕೆ ಅಂಬಾರಿಯಲ್ಲಿ ಫ್ರಿಜ್ ತರ್ತಾರೆ. ಸ್ಲೋಲಿ ಡೋರ್ ಓಪನ್ ಮಾಡ್ತಾರೆ. ಆಗ ಅಲ್ಲಿದ್ದವರೆಲ್ಲ ಫುಲ್ ರಿಲ್ಯಾಕ್ಸ್. ಹೇಗಿದೆ ನನ್ನ ಕಾನ್ಸೆಪ್ಟು? ಲಕ್ಕಿ, ಇದು ಒಂದಕ್ಕೊಂದು ಅಷ್ಟೊಂದು ಲಿಂಕ್ ಆಗ್ತಿಲ್ಲ ಅನ್ನಿಸ್ತಾ ಇದೆ. ಇದಕ್ಕೆ ಇಮೋಷನಲ್ ಟಚ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಂ, ಒಂದು ಐಡಿಯಾ. ಸುಮ್ಮನೆ ಹೇಳ್ತೀನಿ, ತಕ್ಷಣಕ್ಕೆ ಹೊಳೆದಿದ್ದು. ಅಂದರೆ ಈ ಥರ ನೀವು ಬೇರೆ ಏನಾದರೂ ಯೋಚನೆ ಮಾಡ್ಬೋದು ಅಂತ ಅಷ್ಟೇ. ನೀವು ಹೇಳ್ದ ಹಾಗೆ ಒಂದು ಗ್ರ್ಯಾಂಡ್ ಫಂಕ್ಷನ್, ಅದು ನಿಶ್ಚಿತಾರ್ತಿತ್ತು. ಹುಡುಗ ಹುಡುಗಿನ ತುಂಬ ಪ್ರೀತಿಸ್ತಿರ್ತಾನೆ. ಆದರೆ ಹುಡುಗನ ಮನೆಯವ್ರಿಗೆ ಹುಡುಗಿನ ಕಂಡ್ರೆ ಅಷ್ಟಕ್ಕಷ್ಟೇ. ಹುಡುಗಿ ರೆಡ್ ಕಾರ್ಪೆಟ್ ಮೇಲೆ ಒಂದು ಲಕ್ಸುರಿ ಕಾರ್ನಲ್ಲಿ ಬಂದಿಳಿಬೇಕು. ರೆಡ್ ಕಾರ್ಪೆಟ್ನಿಂದ ಸ್ವಲ್ಪ ದೂರ ಬರ್ತಿದ್ದ ಹಾಗೇನೆ ಬೋನೆಟ್ಟಿಂದ ಹೊಗೆ ಬರಕ್ಕೆ ಶುರು ಆಗುತ್ತೆ. ಅದು ಇಂಜಿನ್ ಬಿಸಿ ಆಗಿದೆ ಹೀಗೇನಾದ್ರು. ಹುಡುಗಿ ಫುಲ್ ಟೆನ್ಷನ್ ಮಾಡ್ಕೋತಾಳೆ. ಎಲ್ಲಿ ಹುಡುಗನ ಮನೆಯವರು ಹುಡುಗಿ ಮನೆಯವ್ರನ್ನ ಅಪಹಾಸ್ಯ ಮಾಡ್ಬಿಡ್ತಾರೋ ಅಂತ. ಹುಡುಗನು ಫುಲ್ ಟೆನ್ಷನ್ ಆಗಿರ್ತಾನೆ. ಯಾಕಂದ್ರೆ ಆ ಲಕ್ಸುರಿ ಕಾರ್ನ ವ್ಯವಸ್ಥೆ ಮಾಡಿರೋದೇ ಆ ಹುಡುಗ. ಅಯ್ಯೋ, ಟೆನ್ಷನಲ್ಲಿ ಏನಪ್ಪ ಮಾಡೋದು ದೇವ್ರೆ ಅಂತ ಅಲ್ಲೇ ಇದ್ದ ಫ್ರಿಜ್ ಡೋರ್ ತೆಗೆದ್ಬಿಟ್ಟು ಕೋಲ್ಡ್ ವಾಟರ್ ಕುಡಿಯೋಕೆ ಹೊರಡ್ತಾನೆ. ಫ್ರಿಜ್ ಡೋರ್ ತೆಗ್ದಿದ್ದೇ ಇರ್ತಾಳ, ಬೋನೆಟ್ಟಿಂದ ಹೋಗಿ ವಾಪಸ್ ಹೋಗುತ್ತೆ. ಕಾರ್ ಎಲ್ಲಿ ಬಂದು ನಿಲ್ಬೇಕೋ ಅಲ್ಲಿ ಬಂದು ನಿಲ್ಲುತ್ತೆ. ನಿಶ್ಚಿತಾರ್ಥ ನಡೆಯುತ್ತೆ. ರಿಂಗ್ ಎಕ್ಸ್ಚೇಂಜ್ ಆದ ಕೈ ಫ್ರಿಜ್ ಡೋರ್ನ ಸವರುತ್ತೆ. ಕೈ ಕೊಡದ ಸಂಗಾತಿ ಬಾಳಿನುದ್ದಕ್ಕೂ. ಹೀಗೆ ಏನಾದರೂ ಸಬ್ ಕ್ಯಾಪ್ಷನ್ ಕೊಟ್ರೆ ಆಯ್ತು. ಅನು, ಯು ಆರ್ ಗ್ರೇಟ್. ರಿಯಲಿ ಸೂಪರ್ ಆಗಿದೆ. ಇದನ್ನೇ ನಾನು ಡೆವಲಪ್ ಮಾಡ್ತೀನಿ. ಬಾಳಿನ ಉದ್ದಕ್ಕೂ ಕೈ ಕೊಡದ ಸಂಗಾತಿ. ಎಸ್, ಬಾಳಿನ ಉದ್ದಕ್ಕೂ ಕೈ ಕೊಡದ ಸಂಗಾತಿ. ಯಾರು? ನೀನು. ನೀವು